ಸಂಸತ್ತಿನಲ್ಲಿ 2/3 ಸ್ಥಾನಗಳನ್ನು ಹೊಂದೋದಕ್ಕಾಗಿ ಆಡಳಿತಾರೂಢ ಬಿಜೆಪಿ ಏನೇನೆಲ್ಲ ಆಟ ಆಡ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಲೋಕಸಭೆ ಸಂಸದರ ಸಂಖ್ಯೆಯನ್ನು ಹೆಚ್ಚು ಮಾಡುವಂಥ ಡಿಲಿಮಿಟೇಷನ್ ಮಸೂದೆಗೆ ಸಂಸದರ ಬಲದ ಕೊರತೆಯಿಂದಾಗಿ ಈ ವರ್ಷ ಏಪ್ರಿಲ್ನಲ್ಲಿ ಸೋಲಾಯಿತು. 2024ರ ಲೋಕಸಭೆ ಚುನಾವಣೆಯಲ್ಲಿ 400ರ ಗಡಿ ದಾಟೋದಾಗಿ ಅಬ್ಬರಿಸ್ತಾ ಇದ್ದಂಥ ಬಿಜೆಪಿ ಕಡೆಗೆ 300ಅನ್ನು ಮುಟ್ಟೋದಿಕ್ಕಾಗದೇನೆ ಕೇವಲ 240 ಸ್ಥಾನಗಳನ್ನು ಗೆದ್ದಿತು. ಬಿಜೆಪಿ ನೇತೃತ್ವದ NDA ಒಟ್ಟು 293 ಸ್ಥಾನಗಳನ್ನು ಗಳಿಸಿತು. ಡಿಲಿಮಿಟೇಷನ್ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸಿದಾಗ 2/3 ಬಹುಮತ ಇರದೆ ಅಂದ್ರೆ 54 ಮತಗಳ ಕೊರತೆಯಿಂದ ಮಸೂದೆ ಬಿದ್ದು ಹೋಯಿತು. ಆಗ ಬಿಜೆಪಿ ಮುಂದಿನ ಅಧಿವೇಶನದಲ್ಲಿ ಅದನ್ನು ಮತ್ತೆ ಮಂಡಿಸೋದಕ್ಕೆ ನಿರ್ಧಾರ ಮಾಡಿತು. ಅದಾದ ನಂತರ 5 ರಾಜ್ಯಗಳ ಚುನಾವಣೆಗಳು ಬಂದವು. ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು, ಕೇರಳ ಮತ್ತೆ ಪುದುಚೇರಿ. ಈ ಚುನಾವಣೆಗಳಲ್ಲಿ ಪಶ್ಚಿಮ ಬಂಗಾಳ ಬಿಜೆಪಿಗೆ ಪ್ರತಿಷ್ಠೆಯ ವಿಷಯ ಆಗಿತ್ತು. 2021ರ ಚುನಾವಣೆಯಲ್ಲಿ ಅಲ್ಲಿ ಬಿಜೆಪಿ 80 ಸ್ಥಾನಗಳನ್ನು ಕೂಡ ದಾಟೋದಿಕ್ಕೂ ಸಾಧ್ಯ ಆಗಿರಲಿಲ್ಲ. ಈ ಸಲ ಮಾತ್ರ ಎಲ್ಲಾನು ತಿರುಗುಮುರುಗಾಗಿತ್ತು. ಆಗ ಬಿಜೆಪಿ ಅನುಭವಿಸಿದಂಥ ಹೀನಾಯ ಸೋಲನ್ನ ಈ ಬಾರಿ ಮಮತಾ ಬ್ಯಾನರ್ಜಿಯವರ TMC ಅನುಭವಿಸಿತು. ಈ ಗೆಲುವು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹೊಸ ರಾಜಕೀಯ ಆಟ ಶುರು ಮಾಡೋದಕ್ಕೆ ನೆರವಾಗಿದೆ. ಪರೋಕ್ಷ ಆಪರೇಷನ್ ಕಮಲ ನಡೆದಿದೆ. TMCಯ 2/3 ಅಂದ್ರೆ 20 ಸಂಸದರು ಬಿಜೆಪಿ ನೆರಳನ್ನ ಸೇರಿಯಾಗಿದೆ. ಆ 20 ಸಂಸದರು ತ್ರಿಪುರಾದ 2 ವಿಧಾನಸಭಾ ಸ್ಥಾನಗಳಲ್ಲಿ ಒಮ್ಮೆ ಮಾತ್ರನೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತಹ ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಅಂದ್ರೆ NCPI ಸೇರೋ ಮೂಲಕ NDA ಭಾಗ ಆಗಿದ್ದಾರೆ. ಈಗ ಇದೇ ರೀತಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ UBT 6 ಸಂಸದರು ಬಂಡಾಯ ಎದ್ರು. ಉದ್ಧವ್ ಠಾಕ್ರೆ ತಮ್ಮ ಸಂಸದರ ಸಭೆಯನ್ನು ಕರೆದಾಗ ಪಕ್ಷದ ಒಟ್ಟು 9 ಸಂಸದರಲ್ಲಿ 4 ಮಾತ್ರನೇ ಭಾಗವಹಿಸಿದ್ರು, ಮತ್ತೆ ಉಳಿದವರು ವರ್ಚುವಲ್ ಆಗಿ ಭಾಗವಹಿಸಿದ್ದಾರೆ ಅಂತ ವರದಿಗಳಿದ್ವು. ಮಹಾರಾಷ್ಟ್ರದಲ್ಲಿ ನಡೀತಾ ಇರೋದು ಆಪರೇಷನ್ ಕಮಲ ಅಲ್ಲ, ಅದು ಆಪರೇಷನ್ ಟೈಗರ್. ಇಲ್ಲಿಯೂ ಕೂಡ 2/3 ಅಂದ್ರೆ 6 ಸಂಸದರು ಹೊರಗೆ ಹೋದ್ರೆ ಅನರ್ಹತೆಯ ತೂಗುಗತ್ತಿ ಅವ್ರ ಮೇಲಿರೋದಿಲ್ಲ ಅಂತ ವಾದ ಮಾಡಲಾಗ್ತಾ ಇದೆ. ಅಂತೂ ಉದ್ಧವ್ ಠಾಕ್ರೆ ಅವರ ಶಿವಸೇನೆಯನ್ನ ಮತ್ತೆ ಒಡೆಯುವಂಥ ಕೆಲಸ ನಡೆಯಿತು. ಕಳೆದ ಬಾರಿ ಏಕನಾಥ್ ಶಿಂದೆ ಅದನ್ನ ಒಡೆದಿದ್ರು. ಅದಾದ ನಂತರ ಉದ್ಧವ್ ಠಾಕ್ರೆ ಮೂಲ ಪಕ್ಷ ಮತ್ತೆ ಪಕ್ಷದ ಬಿಲ್ಲು ಮತ್ತೆ ಬಾಣದ ಚಿಹ್ನೆಯನ್ನ ಕಳೆದುಕೊಳ್ಬೇಕಾಯ್ತು. 2022ರಲ್ಲಿ ಜೂನ್ನಲ್ಲಿ ಪಕ್ಷ ಮೊದಲ ಸಲ ವಿಭಜನೆ ಆಯಿತು. ಈ ಬಾರಿ ಮತ್ತೆ ಜೂನ್ನಲ್ಲಿ ಸಂಸದರು ದಂಗೆ ಎದ್ರು. ಈ ಸಲ ಪ್ರತಿಯೊಬ್ಬ ಸಂಸದರನ್ನ 50 ಕೋಟಿಗೆ ಖರೀದಿ ಮಾಡಲಾಗಿದೆ ಅಂತ ಆರೋಪ ಮಾಡಲಾಗಿದೆ. ಆರೋಪಗಳ ನಂತರ ಸಂಜಯ್ ರಾವತ್ 2 ಬಾರಿ ಪತ್ರಿಕಾಗೋಷ್ಠಿಗಳಲ್ಲಿ ಬಂಡುಕೋರರನ್ನ ನಿಂದಿಸಿದ್ದಾರೆ. 6 ಬಂಡಾಯ ಸಂಸದರು NDA ಅಡಿಯಲ್ಲಿರುವಂತಹ ಏಕನಾಥ್ ಶಿಂದೆ ಅವರ ಶಿವಸೇನೆಯೊಂದಿಗೆ ವಿಲೀನಗೊಳ್ಳಬಹುದು. ಹಾಗೆ ಜಾರ್ಖಂಡ್ ಬಗ್ಗೆ ಊಹಾಪೋಹಗಳಿವೆ. ಜಾರ್ಖಂಡ್ ಕೋಟಾದಿಂದ 2 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆಗಳು ನಡೆದವು. ಇಂಡಿಯಾ ಒಕ್ಕೂಟದ ಜಾರ್ಖಂಡ್ ಮುಕ್ತಿ ಮೋರ್ಚಾ ಒಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತು. ಕಾಂಗ್ರೆಸ್ ಪಕ್ಷ ಇನ್ನೊಬ್ಬರನ್ನ ಕಣಕ್ಕಿಳಿಸಿತು. 3ನೇ ಅಭ್ಯರ್ಥಿ ಮುಖೇಶ್ ಅಂಬಾನಿಯ ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿ ಕಾರ್ಪೊರೇಟ್ ವ್ಯವಹಾರಗಳ ನಿರ್ದೇಶಕರಾದ ಪರಿಮಳ್ ನಾಥ್ವಾನಿ ಬಿಜೆಪಿ ಬೆಂಬಲದೊಂದಿಗೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದರು. ಜಾರ್ಖಂಡ್ ಒಟ್ಟು 81 ವಿಧಾನಸಭಾ ಸ್ಥಾನಗಳನ್ನು ಹೊಂದಿದೆ. ರಾಜ್ಯಸಭಾ ಸ್ಥಾನ ಗೆಲ್ಲೋದಿಕ್ಕೆ 28 ಪ್ರಾಥಮಿಕ ಪ್ರಾಶಸ್ತ್ಯ ಮತಗಳು ಬೇಕಾಗಿದ್ವು. ಜಾರ್ಖಂಡ್ ಅನ್ನ ಕಾಂಗ್ರೆಸ್, RJD ಮತ್ತೆ CPIML ಲಿಬರೇಷನ್ ಒಳಗೊಂಡಂತಹ JMM ನೇತೃತ್ವದ ಒಕ್ಕೂಟ ಆಳ್ತಾ ಇದ್ದು ಒಟ್ಟು 56 ಶಾಸಕರನ್ನ ಅದು ಹೊಂದಿದೆ. ಅಂದ್ರೆ ಇಬ್ಬರು ಅಭ್ಯರ್ಥಿಗಳು ತಲಾ 28 ಮತಗಳನ್ನು ಸುಲಭವಾಗಿ ಪಡೆದು 2 ಸ್ಥಾನಗಳನ್ನು ಪಡಿಬಹುದಾಗಿತ್ತು. ಇದಕ್ಕೆ ವ್ಯತಿರಿಕ್ತವಾಗಿ NDA ಕೇವಲ 24 ಶಾಸಕರನ್ನು ಹೊಂದಿದೆ. ಇದರಲ್ಲಿ ಬಿಜೆಪಿ 21 ಮತ್ತೆ JDU, AJSU ಮತ್ತೆ LJP ರಾಮ್ ವಿಲಾಸ್ನಿಂದ ತಲಾ ಒಬ್ಬರು ಸೇರಿದ್ದಾರೆ. ಅಂದ್ರೆ NDAಗೆ ಪರಿಮಳ್ ನಾಥ್ವಾನಿ ಗೆಲ್ಲೋದಿಕ್ಕೆ ಬೇಕಾದಂಥ 28 ಮತಗಳಿಗೂ 4 ಮತಗಳ ಕೊರತೆ ಇತ್ತು. ಆದರೆ ಈ ಲೆಕ್ಕಾಚಾರ ವಿಫಲ ಆಯಿತು. JMM ಅಭ್ಯರ್ಥಿ 30 ಮತಗಳನ್ನು ಪಡಿತಾರೆ. NDA ಬೆಂಬಲಿತ ಪರಿಮಳ್ ನಾಥ್ವಾನಿ ಕೂಡ 30 ಮತಗಳನ್ನು ಪಡೆದ್ರು. ಆದರೆ ಕಾಂಗ್ರೆಸ್ನ ಪ್ರವೀಣ್ ಝಾ ಕೇವಲ 21 ಮತಗಳನ್ನು ಪಡೆದ್ರು. ಅದರಲ್ಲೂ 1 ಮತವನ್ನ ಅಮಾನ್ಯ ಅಂತ ಘೋಷಿಸಲಾಯಿತು. ಇಂಡಿಯಾ ಒಕ್ಕೂಟದ 6 ಶಾಸಕರು ಅಡ್ಡ ಮತವನ್ನ ಚಲಾಯಿಸಿದ್ರು ಅಂತ ಹೇಳಲಾಗಿದೆ. ಕಾಂಗ್ರೆಸ್ ಈ ಸೋಲಿನ ಹೊಣೆಯನ್ನ JMM, RJD ಮತ್ತೆ CPIML ಲಿಬರೇಷನ್ ಮೇಲೆ ನೇರವಾಗಿಯೇ ಹೊರಿಸಿತು. CPIML ಲಿಬರೇಷನ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಪತ್ರ ಬರೆದು ತಮ್ಮ 2 ಶಾಸಕರನ್ನು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅಂತ ಹೇಳಿದೆ. RJD ಕಾಂಗ್ರೆಸ್ ಆತ್ಮಾವಲೋಕನ ಮಾಡಿಕೊಳ್ಳೋ ಹಾಗೆ ಸೂಚಿಸಿದ್ದು, ಕಾಂಗ್ರೆಸ್ ತನ್ನ ಸ್ವಂತ ಶಾಸಕರಿಂದ ಬೆಂಬಲ ಗಳಿಸುವಲ್ಲಿ ವಿಫಲವಾದ ನಂತರ ತನ್ನ ವೈಫಲ್ಯವನ್ನ ಮುಚ್ಚಾಕೊಳ್ಳೋದಿಕ್ಕೆ ಆರೋಪಗಳನ್ನ ಮಾಡ್ತಾ ಇದೆ ಅಂತ ಹೇಳ್ಕೊಂಡಿದೆ. JMM ಮತ್ತೆ RJDಗಳಲ್ಲಿ ಅಡ್ಡ ಮತದಾನ ನಡೆದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ವಿಪಕ್ಷದ 3 ಶಾಸಕರು ಬಿಜೆಪಿ ಬೆಂಬಲಿತ ಪರಿಮಳ್ ನಾಥ್ವಾನಿ ಅವರಿಗೆ ಮತ ಹಾಕಿದ್ದಾರೆ. ಹಾಗಾಗಿ ಈ ಫಲಿತಾಂಶಗಳನ್ನ ನೋಡಿದ್ರೆ ಪಶ್ಚಿಮ ಬಂಗಾಳ ಮತ್ತೆ ಮಹಾರಾಷ್ಟ್ರದಲ್ಲಿನ ವಿದ್ಯಮಾನಗಳ ನಂತರದ ಬಲಿ ಜಾರ್ಖಂಡ್ ಆಗುವಂತ ಸಾಧ್ಯತೆ ಹೆಚ್ಚು. ಅಲ್ಲಿ ಏನಾಗಬಹುದು ಅನ್ನೋದ್ರ ಬಗ್ಗೆ ಕೆಲವು ಊಹೆಗಳಿವೆ. ಒಂದು, JMM ಮತ್ತೆ ಕಾಂಗ್ರೆಸ್ ಒಡೆಯುತ್ತವೆ.
ಎರಡನೇದಾಗಿ ಮೈತ್ರಿ ಹಾಗೇನೆ ಉಳ್ಕೊಂಡ್ರು ಸಂಬಂಧಗಳು ಕೆಡುತ್ತವೆ ಮತ್ತೆ JMM ಕೇಂದ್ರ ಸರ್ಕಾರದ ಅಗತ್ಯಕ್ಕೆ ತಕ್ಕ ಹಾಗೆ ವರ್ತಿಸುತ್ತೆ. 2024ರಲ್ಲಿ ಇಡಿ ಹೇಮಂತ್ ಸೊರೇನ್ ಅವರನ್ನ ಭೂ ಹಗರಣಕ್ಕೆ ಸಂಬಂಧಪಟ್ಟಂತ ಹಣ ವರ್ಗಾವಣೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿತ್ತು. ಅವರನ್ನ ಸುಮಾರು 5 ತಿಂಗಳು ಜೈಲಲ್ಲಿ ಇರಿಸಲಾಗಿತ್ತು. ಜನವರಿಯಲ್ಲಿ ಅವರನ್ನ ಬಂಧಿಸಿ ಜೂನ್ನಲ್ಲಿ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಯಿತು. ಕೆಲ ತಿಂಗಳ ನಂತರ ನವೆಂಬರ್ನಲ್ಲಿ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಗಳು ನಡೆದವು. JMM ಕಾಂಗ್ರೆಸ್ ಮತ್ತೆ RJD ನಡುವೆ ಸಮ್ಮಿಶ್ರ ಸರ್ಕಾರ ರಚನೆ ಆಯಿತು. ವಿಧಾನಸಭೆ ಚುನಾವಣೆಗೂ ಮೊದಲು ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ JMMನ 3 ಸಂಸದರು ಆಯ್ಕೆಯಾದರು. ಇನ್ನು ಮುಂದಿನ ಹಂತ ಕೆಲ ವಿಷಯಗಳಲ್ಲಿ JMM ಬಿಜೆಪಿ ಸರ್ಕಾರದ ಬೆಂಬಲಕ್ಕೆ ನಿಲ್ಲಲಿದೆ ಅಥವಾ ನೇರವಾಗಿಯೇ ಮೈತ್ರಿ ಮಾಡಿಕೊಳ್ಳಲಿದೆ ಅಂತ ಹೇಳಲಾಗ್ತಾ ಇದೆ. 543 ಸ್ಥಾನಗಳ ಲೋಕಸಭೆಯಲ್ಲಿ 2/3 ಬಹುಮತ ಅಂತ ಅಂದ್ರೆ 362 ಸಂಸದರ ಬಲ. ಲೋಕಸಭೆಯಲ್ಲಿ 3 ಸ್ಥಾನಗಳು ಖಾಲಿಯಾಗಿವೆ. ಆದ್ದರಿಂದಾಗಿ ಒಟ್ಟು ಸಂಸದರ ಸಂಖ್ಯೆ 540. ಅದರಲ್ಲಿ 2/3 ಅಂತ ಅಂದ್ರೆ 360. ಪ್ರಸ್ತುತ ಲೋಕಸಭೆಯಲ್ಲಿ NDA ಬಲ 298 ಇದೆ. ಈಗ NCPIಗೆ ಸೇರ್ಪಡೆಗೊಂಡಿರುವಂತಹ TMCಯ 20 ಸಂಸದರು, ಶಿವಸೇನೆ UBTಯ 6 ಸಂಸದರು, NDA ಪಾಲಾಗಿರೋದು ಬಹುತೇಕ ಸ್ಪಷ್ಟವಾಗಿದ್ದು ಔಪಚಾರಿಕತೆ ಅಷ್ಟೇನೆ ಬಾಕಿ ಉಳಿದಿದೆ. ಅವ್ರ ಸೇರ್ಪಡೆಯೊಂದಿಗೆ ಒಟ್ಟು ಬಲ 324 ಆಗುತ್ತೆ. ಇದರ ನಂತರವೂ ಕೂಡ ಡಿಲಿಮಿಟೇಷನ್ ಮಸೂದೆ ಅಂಗೀಕರಿಸೋದಕ್ಕೆ ಲೋಕಸಭೆಯಲ್ಲಿ 36 ಸಂಸದರ ಕೊರತೆ ಇರುತ್ತೆ. ಬಲವನ್ನ ಹೆಚ್ಚು ಮಾಡಿಕೊಳ್ಳುವಂತಹ ವಿಷಯದಲ್ಲಿ ಇವತ್ತಿನ ಬಿಜೆಪಿಗೆ ಯಾವುದೇ ನೈತಿಕ ಹಿಂಜರಿತ ಅನ್ನೋದು ಇಲ್ಲ. ಗುರಿ ಸಾಧಿಸೋದಕ್ಕೆ ಅಗತ್ಯ ಇರುವಂತಹ ಯಾವುದೇ ವಿಧಾನಗಳನ್ನ ಬಳಸಬೇಕು ಅಂತ ಅದು ನಂಬುತ್ತೆ. JMMನ 3 ಸಂಸದರು ಕೂಡ ಈಗ ಅದಕ್ಕೆ ಒಂದು ಸಾಧನ ಆಗಬಹುದು. ಅಂದಹಾಗೆ ಈ ಮಸೂದೆ ಅಂಗೀಕರಿಸೋದಕ್ಕೆ ಒಂದು ವಿಶಿಷ್ಟ ನಿಯಮ ಇದೆ. 3/2 ಅಂಕಿಅಂಶವನ್ನ ಹಾಜರಿರುವಂತಹ ಒಟ್ಟು ಸಂಸದರ ಸಂಖ್ಯೆಯನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತೆ. ಅಂದ್ರೆ ವಿರೋಧ ಪಕ್ಷದ ಸಂಸದರು ಮತದಾನದ ದಿನದಂದು ಗೈರು ಹಾಜರಾದರೂ ಕೂಡ ಈ 3/2 ಅಂಕಿಅಂಶ ಕಡಿಮೆ ಆಗೋದ್ರಿಂದ ಬಿಜೆಪಿನೇ ಲಾಭ ಪಡೆಯುತ್ತೆ. ಇಲ್ಲಿ ಈ ಮಸೂದೆಗೆ ದಕ್ಷಿಣ ಭಾರತದಲ್ಲಿ ವಿರೋಧ ಇರೋದು ಹೆಚ್ಚು ಸ್ಪಷ್ಟ ಆಗಿದೆ. ಜನಸಂಖ್ಯೆ ಆಧಾರದ ಮೇಲೆ ಲೋಕಸಭೆ ಸ್ಥಾನಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿದ್ರೆ ಅದು ದಕ್ಷಿಣ ಭಾರತದ ರಾಜ್ಯಗಳಿಗೆ ಹಾನಿ ಮಾಡುತ್ತೆ ಅನ್ನೋದು ಆತಂಕ. ಯಾಕಂತಂದ್ರೆ ಈ ರಾಜ್ಯಗಳು ಉತ್ತರ ಭಾರತದ ರಾಜ್ಯಗಳಿಗಿಂತನೂ ಕಡಿಮೆ ಜನಸಂಖ್ಯೆಯನ್ನು ಹೊಂದಿವೆ. ಇದರ ನಡುವೆನೆ ಪ್ರತಿ ರಾಜ್ಯಕ್ಕೂ ಸ್ಥಾನಗಳ ಸಂಖ್ಯೆಯನ್ನು 50% ಹೆಚ್ಚು ಮಾಡ್ತಾ ಇದ್ದೀವಿ ಅಂತ ಹೇಳಲಾಗ್ತಾ ಇದೆ. ಈ ಭರವಸೆಯ ಮೂಲಕ ಬಿಜೆಪಿ ಡಿಲಿಮಿಟೇಷನ್ ಮಸೂದೆಯನ್ನ ವಿರೋಧ ಮಾಡ್ತಾ ಇರುವಂತಹ ದಕ್ಷಿಣ ಭಾರತದ ಪ್ರಾದೇಶಿಕ ಪಕ್ಷಗಳ ಮನವೊಲಿಸಬಹುದು. ಈ ಮೂಲಕ ಬಿಜೆಪಿ MK ಸ್ಟಾಲಿನ್ ಅವರೇ DMKಯ ಬೆಂಬಲವನ್ನು ಪಡೆಯೋದಕ್ಕೆ ನೋಡ್ತಾ ಇದೆ. ಯಾಕಂದ್ರೆ DMK ಈಗ ಕಾಂಗ್ರೆಸ್ ಜೊತೆಗೆ ಇಲ್ಲ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ವಿಜಯ್ ಸರ್ಕಾರಕ್ಕೆ ಬೆಂಬಲ ನೀಡಿದ ಬಳಿಕ DMK ಮೈತ್ರಿಯನ್ನ ಮುರ್ಕೊಂಡಿದೆ. ಮೊನ್ನೆ ನಡೆದಂಥ ಇಂಡಿಯಾ ಒಕ್ಕೂಟದ ಸಭೆಯಲ್ಲೂ ಕೂಡ DMK ಭಾಗವಹಿಸಲಿಲ್ಲ. DMK 22 ಸಂಸದರನ್ನ ಹೊಂದಿದ್ದು ಮಸೂದೆ ವಿಷಯದಲ್ಲಿ ಬಿಜೆಪಿಗೆ ಏನಾದರೂ ಬೆಂಬಲವನ್ನ ನೀಡಿದ್ರೆ 3/2 ಸಂಖ್ಯೆಯನ್ನ ತಲುಪುವಲ್ಲಿ ಬಿಜೆಪಿಗೆ ಅತಿ ದೊಡ್ಡ ಬಲವಾಗಲಿದೆ. ಆಟ ಹೇಗೆಲ್ಲ ಸಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವು ಇನ್ನೂ ವಾರ್ತಾಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.